ಪಟ್ಟಣದಲ್ಲಿ ಐರನ್ ಪೀಸ್ಟ್ ಅಸೋಸಿಯೇಷನ್ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಕಲಾಂ ಸಲಾಂ ಶಿಕೆಯ ಅಡಿಯಲ್ಲಿ ಹಮ್ಮಿಕೊಂಡ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಹಲವಾರು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಈ ಭಾಗದಲ್ಲಿ ಇಂತಹ ಶಿಕ್ಷಣ ಸಂಸ್ಥೆ ಬೆಳವಣಿಗೆಗಾಗಿ ಉಸ್ಮಾನ್ ಸಾಬ್ ಪಟೇಲ್ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಈ ಸಂಸ್ಥೆಯು ಹೆಮ್ಮರವಾಗಿ ಬೆಳೆದು ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಉದಾತ್ತ ಚಿಂತನೆಯ ಕೇಂದ್ರವಾಗಲಿ ಎಂದು ಹಾರೈಸಿದರು. ವರದಿ ಪ್ರಭುಲಿಂಗ್ ಗಣಿ ಕೋಲಾರ್. ಈ ಮಲ್ಲಿಗೆ
ಆಹಾ ಮೈಸೂರು ಮಲ್ಲಿಗೆ. ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವು ಭವ್ಯತೆಯಿಂದ ಅನಾವರಣಗೊಳ್ಳುತ್ತವೆ. The luminous milestones in the path-breaking journey will be celebrated in the name of Kalam Salam under the theme Sri Shakti Yatra Naresu Pujate Ramante Tatra Devata. Divinity blossoms where women are worshipped. ಈ ವಾರ್ಷಿಕ ಸಮಾರಂಭವು ಶಾಲಾ ಕಾರ್ಯಕ್ರಮಗಳ ಮೈಲುಗಲ್ಲಾಗಿದ್ದು ಸ್ತ್ರೀ ಎಂಬ ಸಾರದ ಅಡಿಯಲ್ಲಿ ಹೆಣೆಯಲಾಗಿದೆ. ಯತ್ರ ನಾರೇಸ್ತು ಪೂಜ್ಯತೆ ರಮಂದೆ ತತ್ರ ದೇವತಾ. ಎಲ್ಲಿ ಸ್ತ್ರೀ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬ ಭಾವ ಬಿಂದಿಗೆ ಅನಾವರಣಗೊಳ್ಳಲಿದೆ. This annual day highlights some profound lessons in life by revolving around the theme women who embody human values and ethos and nurture the human race. She is the nature, the earth and above all a nymph who forgives all the injustice and justifies the course of life. ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಸ್ತ್ರೀಯ ಸುತ್ತ ಹೆಣೆಯಲ್ಪಟ್ಟಿದ್ದು ಮಾನವೀಯ ಮೌಲ್ಯಗಳ ಆಗರವಾದ ಮಹಿಳೆ ಹೇಗೆ ಮನುಷ್ಯ ಜನಾಂಗವನ್ನು ಸಂರಕ್ಷಿಸುತ್ತಾಳೆ, ಅನ್ಯಾಯವನ್ನು ಮೆಟ್ಟಿ ನಿಲ್ಲುತ್ತಾಳೆ, ಭೂದೇವಿಯಾಗಿ ಕ್ಷಮಿಸಿ ಬದುಕಿನ ಭವನೆಯ ರಥಕ್ಕೆ ಬಂಡಿಯಾಗುತ್ತಾಳೆ ಎಂಬುದನ್ನು ವಿವರಿಸುತ್ತದೆ. At the dawn of human civilization, our great monks had invoked a prayer for the well-being of mankind. The Almighty Father is the most merciful and the most benevolent. He who comforts and blesses us. Therefore, we are going to now seek His blessings through the scintillating rendition of invocation. ಮಾನವ ಜನಾಂಗವು ಅಜ್ಞಾನದ ಕತ್ತಲೆ ತಮ್ಮ ಬದುಕಿನ ಕೊನೆಯ ಉಸಿರಿನವರೆಗೂ ಅವ್ವ ಅಪ್ಪ ತವ್ರ ಮನೆಗೆ ಬಂದು ಅವ್ವ ಅಪ್ಪನ ಕಾಳಜಿ ಮಾಡೋರಂದ್ರೆ ಹೆಣ್ಮಕ್ಳು. ಮಗನಿಗಿನ ಮಗಳು ನಿಮ್ಗೆ ಹೆಚ್ಚು ಕಾಳಜಿ ಮಾಡೋ ಮುಂದೆ ಹೆಣ್ಮಕ್ಳಿಗೆ ಯಾಕೆ ಕಾಳಜಿ ಮಾಡೋದು ನೀವು? ಅವ್ರ ತಾಯಂದಿರಿಗೆ ನಿಮ್ಗೆ ಅನಿಸ್ತತಿಲ್ಲ ನಾ ಹೇಳೋದು ಸರಿವ ತಪ್ಪು. ಮತ್ತೆ ಅದರ ಹೆಣ್ಮಕ್ಳನ್ನು ವಿರೋಧ ಮಾಡಂತ ಹೇಳುದಿಲ್ಲ. ಹೆಣ್ಮಕ್ಳಕ್ಕಿಂತ ಹೆಣ್ಮಕ್ಳು ತಂದೆ ತಾಯಿ ಮೇಲೆ ಕಾಳಜಿ ಮಾಡ್ತಾರ ಅನ್ನೋ ಅಪ್ಪತ್ತಾದಾಗ ಕಷ್ಟ ಸುಖ ದುಃಖ ದುಮ್ಮಾನದಲ್ಲಿ ಬಂದು ಏನಾದರೂ ತೊಂದರೆ ಅದನ್ನ ಧಾವಿಸಿ ಬಂದು ನಿಮ್ಮನ್ನು ಸಹಾಯ ಸಹಕಾರ ಮಾಡುವಂಥವ್ರು ಹೆಣ್ಮಕ್ಳು. ಅದಕ್ಕೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಾವು ಬಹಳ ಮಹತ್ವ ಕೊಡಬೇಕು ಅನ್ನುವಂಥ ಮಾತನ್ನು ಅವ್ರು ಏನು ಹೇಳಿದಾರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಈ ಶಿಕ್ಷಣ ಸಂಸ್ಥೆಯವರು ಶಂಕರ ಅಂಕಾಂಚಿ ಅವರು ನೀವು ಕೇವಲ ಅಕ್ಷರದ ಪದವಿ ಪಡೆದು ನನ್ನ ಮಗ IAS ಮಗಳ IAS IPS ಅದು ಡಾಕ್ಟರು ಅಂಬರೀಶ್ವರನ ಮತ್ತು ಹಾಸಿಂ ಪೀರ್ನ ಮೊದಲು ಸ್ಮರಿಸಿಕೊಂಡು ಈ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠದ ಕೈಲಾಸ ಪೂಜ್ಯರ ಪಾದಗಳು ಕೂಡ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯರಾಗಿದ್ದ ಕೈಲಾಸನಾಥ್ ಪೂಜ್ಯರ ಪಾದಗಳು ಕೂಡ ನಮಸ್ಕರಿಸಿ, ಇನ್ನೋರ್ವ ಪೂಜ್ಯರಾಗಿದ್ದ ಡಾಕ್ಟರ್ ಬಕ್ತಿಯಾರ್ ಖಾನ್ ಪೂಜ್ಯರ ಪಾದಗಳು ಕೂಡ ನಮಸ್ಕರಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷರು ಹಿಂದಿನ ವಿಧಾನ ಪರಿಷತ್ತದ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ಜನಪ್ರಿಯ ನಾಯಕರಾಗಿದ್ದ ಸನ್ಮಾನ್ಯ SR ಪಾಟೀಲ್ ಸಾಹೇಬ್ರಿ,
ಸನ್ಮಾನ್ಯ ಶಾಸಕರ ಸನ್ಮಾನ್ ಶಿವಪಾಲ್ ಸಾಹೇಬರ ಸುಪುತ್ರ ಆಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಸಕಲ ಗೌರವಾನ್ವಿತ ಹಿರಿಯರೇ, ಉಸ್ಮಾನ್ ಪಟೇಲ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಯಾವತ್ತೂ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ, ಈ ಒಂದು ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ತಾವೆಲ್ಲರೂ ತಮ್ಮ ಮಕ್ಕಳ ಒಂದು ಮನರಂಜನೆ ನೋಡ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ಆದರೆ ಈ ಕಾರ್ಯಕ್ರಮದ ಕುರಿತು ಎಲ್ಲ ಅತಿಥಿಗಳು ಮಾತನಾಡುವುದೊಂದು ವಾಡಿಕೆ ಅದು. ತಮ್ಮಲ್ಲಿ ಎಲ್ಲ ಪಾಲಕರಲ್ಲಿ ತಾಯಂದರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಮನುಷ್ಯನ ಜೀವನದಲ್ಲಿ ಬದುಕಲಿಕ್ಕೆ ನಮಗೆ ಒಳ್ಳೆಯ ಶಿಕ್ಷಣ ಇರಬೇಕು, ಅದರ ಜೊತೆಗೆ ಆಧ್ಯಾತ್ಮ ಕೂಡ ಬಹಳ ಅವಶ್ಯ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ಬೇಕಾಗತ್ತೆ ನಾವು. ಯಾಕಂತ ಕೇಳಿದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿವರೆಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೇವೆ ಅಂತ ಕೇಳಿದ್ರೆ ನಾವು LKG ಇಂದ ಒಂದು 10th ಸ್ಟ್ಯಾಂಡರ್ಡ್ ತನಕ ನಾವು ಬರ್ತೀವಿ, ಒಳ್ಳೆ ಶಿಕ್ಷಣವನ್ನು ಕೊಡ್ತೀವಿ. ಮುಂದೆ 10th ತನಕ PU ಸೆಕೆಂಡ್ ಇಯರ್ಗೆ ನಾವು ಮರ್ತು ಬಿಡ್ತೀವಿ. ಯಾಕಂತಂದ್ರೆ ಅಲ್ಲಿ ಆದಷ್ಟು ಪಾಲಕರು ಹೆಚ್ಚಿನ ಮುತುವರ್ಜಿಯನ್ನು ಕೂಡ ಕೊಡಬೇಕು. ಅದರ ಜೊತೆಗೆ ಮಕ್ಕಳಲ್ಲಿ ಮೊಬೈಲ್ ಬಳಕೆಯನ್ನು ಕೂಡ ಕಮ್ಮಿ ಮಾಡ್ಬೇಕು. ಯಾಕಂತಂದ್ರೆ ನಮ್ಮ ಈ ಮನೆ ಒಳಗೆ ಯಾವ ರೀತಿ ಆಗೈತೆ ಅಂತ ಕೇಳಿದ್ರೆ ಈ ಮೊಬೈಲ್ ಬಂದ ನಂತರ ನಮ್ಮೆಲ್ಲರೂ ಒಂದು ಮಾತಾಡುವ ಸಂಬಂಧಗಳು ಕೂಡ ಕಡಿಮೆ ಆಗ್ತಾ ಇದಾವೆ. ಇವತ್ತು ಪಾಲಕರ ಕೈಯಲ್ಲಿ ಮೊಬೈಲ, ಮಕ್ಕಳ ಕೈಯಲ್ಲಿ ಮೊಬೈಲ, ಮನೆ ಯಜಮಾನರ ಕೈಯಲ್ಲಿ ಮೊಬೈಲ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಮಕ್ಕಳ ಒಂದು ಶಿಕ್ಷಣ ಕೂಡ ಕುಂಠಿತ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ಆ ಪಾಲಕರಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಹೆಚ್ಚಿಗೆ ಮಾತನಾಡಿದೆ. ಯಾಕಂತಂದ್ರೆ ಉಸ್ಮಾನ್ ಪಟೇಲ್ ರವರು ಬಹಳ ಒಂದು ಒಳ್ಳೆಯ ಸಂಸ್ಥೆಯನ್ನು ಕೂಡ ಇವತ್ತು ತೆರೆದಿದ್ದಾರೆ. ಇವತ್ತು ನಮ್ಮೆಲ್ಲ ಮಕ್ಕಳಿಗೆ ನಾವೆಲ್ಲೇ ಬಿಜಾಪುರಕ್ಕೂ ಬಾಗಲಕೋಟೆಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಇಲ್ಲೇ ನಮ್ಮ ಕೋಲಾರದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಆಗಬೇಕು, ನಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣ ಒಂದು ದೊರಿಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದ್ರ ಜೊತೆಗೆ ತಮ್ಮಲ್ಲಿ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ ನಮ್ಮ ರೈತಕಿ ಮಕ್ಕಳು ಕೂಡ ಒಂದು ಕಲಿಕೆ ಭಾಗ ಆಗಬೇಕು ಅಂತಕ್ಕಂಥ ವಿನಂತಿ ಕೂಡ ಇದೆ ನಂದು ಇವತ್ತು. ಯಾಕಂತಂದ್ರೆ ನಾವೆಲ್ಲರೂ ಕೃಷಿಯಲ್ಲಿ ಬದುಕಿದಂಥವ್ರು, ಕೃಷಿಗೆ ಕೂಡ ಅಷ್ಟೇ ಒಂದು ಆದ್ಯತೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ಶಿಕ್ಷಣ ಬದುಕನ್ನು ಸುಂದರ ಮಾಡ್ಕೊಳ್ಳೋಣ ಅಂತೇಳಿ ಏನು ಮಾತನಾಡಲಿಕ್ಕೆ ಅವಕಾಶ ಬಂದ ವೇದಿಕೆ ಅಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನನ್ನ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಕಲಿನಾಥ್ ದೇವರ ಪಾದದಲ್ಲಿ ನಮಸ್ಕರಿಸಿ, ಶ್ರೀ ಕೈಲಾಶನಾಥ್ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸಿ, ಭಕ್ತಿಯಾರ್ ಪಠಾಣ್ ಸ್ವಾಮೀಜಿಯವರ ನಮಸ್ಕರಿಸಿ, ಶ್ರೀ ಸಿಸ್ಟರ್ ರಾಜ್ ಯೋಗಿ ಭಾವನಾ ಅವರ ಬ್ರಹ್ಮಕುಮಾರಿ ಆಶ್ರಮದ ನಮ್ಮ ಸಹೋದರರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಮಂತ್ರಿಗಳು, ನಮ್ಮ ತಂದೆಯವರ ಬಹಳ ಆತ್ಮೀಯ ಸ್ನೇಹಿತರಾಗಿರುವಂತಹ ಸನ್ಮಾನ್ಯ ಶ್ರೀ SR ಪಾಟೀಲ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಉಸ್ಮಾನ್ ಪಟೇಲ್ ಅವರೇ, ಹಾಗೂ ಯಲ್ಲಮ್ಮ ಪಡೇಸೂರ್ ಅವರೇ, ಕಲು ದೇಸಾಯಿ ಅವರೇ, ಬಕಾಲಿ ಅವರೇ, ಬಿರಾದರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಹಾಗೂ ನನ್ನ ಮುದ್ದು ಮಕ್ಕಳೇ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಇಂಥ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ಆಮಂತ್ರಣ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಭಾರತ ದೇಶ ಅಂತಂದರೆ ನಮ್ಮ ದೇಶದೊಳಗೆ ಅತಿ ಕಡಿಮೆ ವಯಸ್ಸಿನ ಯುವಕರು ಹೊಂದಿರುವಂತಹ ದೇಶ. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಯುವಕರು ಹೊಂದಿರುವಂತಹ ದೇಶ ಯಾವುದಾದ್ರೂ ಇತ್ತು ಅಂತಂದರೆ ಅದು ಭಾರತ ದೇಶ. ನಾಳೆ ನಮ್ಮ ದೇಶ ಉಜ್ವಲವಾಗಿ ಅದರ ಭವಿಷ್ಯವನ್ನು ಇತಿಹಾಸದಲ್ಲಿ ಬರಿಬೇಕು ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತಹದ್ದು ನಮ್ಮ ದೇಶಕ್ಕೆ ಸುಸಜ್ಜಿತವಾಗಿರುವಂತಹ ಯುವಕರು. ಅಂಥ ಯುವಕರು ಇವತ್ತು ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಕೂಲ್ನಲ್ಲಿ ತಯಾರಾಗ್ತಾ ಇದ್ದಾರೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಇಲ್ಲಿರುವಂತಹ ಎಲ್ಲ ನಮ್ಮ ಪಾಲಕರಿಗೆ ನಾನು ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ಜೀವನದೊಳಗೆ ನಾನು ನಮ್ಮ ತಂದೆಯವರು 5 ಬಾರಿ ಶಾಸಕರಾಗಿದ್ದಾರೆ, 1 ಬಾರಿ ಮಂತ್ರಿ ಆಗಿದ್ದಾರೆ ನಮ್ಮ ತಂದೆಯವರು. ಆದರೆ ಎಲ್ಲ ನಮ್ಮ ತಂದೆ ತಾಯಿಗಳು ನನಗೆ ಕೊಟ್ಟಿರುವಂತಹ ಅತಿ ದೊಡ್ಡ ಕೊಡುಗೆ ಏನಾದರೂ ಇದ್ದರೆ ಅದು ವಿದ್ಯಾಭ್ಯಾಸ ಅಂತ ನಾನು ನಿಮ್ಗೆಲ್ಲರಿಗೂ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂತಂದರೆ ಮನುಷ್ಯ ಆಸ್ತಿ ಕಳ್ಕೊಬೋದು, ಅಂತಸ್ತನ್ನು ಕಳ್ಕೊಬೋದು, ಅಧಿಕಾರವನ್ನು ಕಳ್ಕೊಬೋದು, ಆದರೆ ಎಲ್ಲ ಜೀವನದೊಳಗೆ ಬರುವಂತಹ ಎಲ್ಲ ಕಷ್ಟಗಳನ್ನು ಎದುರಿಸಿ ಜೀವನದೊಳಗೆ ನಿಮಗೆ ಧೈರ್ಯ ತುಂಬೋದು ಏನಾದರೂ ಒಂದು ಅಂಶ ಇತ್ತು ಅಂತಂದರೆ ಅದು ವಿದ್ಯಾಭ್ಯಾಸ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡೋದಕ್ಕಿಂತ ಹೆಚ್ಚಾಗಿ
ನಿಮ್ಮ ಮಕ್ಕಳನ್ನೇ ನೀವು ಆಸ್ತಿಯಾಗಿ ಮಾಡ್ರಿ ಅಂತ ನಾನು ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ದೇಶದಲ್ಲಿ ಎಜುಕೇಶನ್ ಅನ್ನೋದಕ್ಕೆ ನಾವು ಬಹಳ ಪ್ರಯಾರಿಟಿ ಕೊಡಬೇಕಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಯಾಕಂತಂದ್ರೆ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಎಜುಕೇಶನ್ ಬಜೆಟ್ ಅನ್ನು ರಿಸರ್ವ್ ಮಾಡಿದ್ರೆ ಸುಮಾರು ಒಂದು 10 ರಿಂದ 15% ಎಲ್ಲ ಬೇರೆ ಬೇರೆ ಎಜುಕೇಶನ್ ರಿಸರ್ವ್ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಒಂದೇ ವರ್ಷ ನಾವು 4% ಕಡಿಮೆ ಬಜೆಟ್ ಅನ್ನ ಎಜುಕೇಶನ್ಗೆ ನಾವು ರಿಸರ್ವ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಫೌಂಡೇಶನ್ ಇದೆ, ಅವರು ಒಂದು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ತೆಗಿತಾರೆ. ಅದರಲ್ಲಿ ಕ್ವಾಲಿಟಿ ಆಫ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಮತ್ತೆ ಸೆಕೆಂಡರಿ ಸ್ಕೂಲ್ ಎಜುಕೇಶನ್ ನಮ್ಮ ಭಾರತ ದೇಶದಲ್ಲಿ ಹೇಗಿದೆ ಅಂತ ನೋಡಿದ್ರೆ 5ನೇ ಒಳಗಿರುವಂತಹ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಆ ರೀತಿ ಕ್ವಾಲಿಟಿ ಎಜುಕೇಶನ್ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಪ್ರಮುಖವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಆ ಹೊಸದಾಗಿರುವಂತಹ ದೇಶವನ್ನು ಕಟ್ಟುವಂತಹ ಯುವಕರು ನಮ್ಗೆ ಬೇಕಾಗಿದ್ರೆ ನಾವು ಕ್ವಾಲಿಟಿ ಆಫ್ ಎಜುಕೇಷನನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಎಂಟೈರ್ teachers and all the principal and the various faculty members present here, because you have all organized a very prestigious function where we have been able to see the talented young people who are going to be the future of this country. I wish you all the very best of luck for you all to do great things in life. I hope that you will take education to greater heights. I truly believe education is an equalizer. Education ಅಂತಂದರೆ ಸಮಾಜದಲ್ಲಿ ಸಮಾನತೆಯ ಸಾರುವಂತಹ ಒಂದು ದೊಡ್ಡ ಶಕ್ತಿ ಅದು. ಅಂತ ಒಂದು ಶಕ್ತಿಯನ್ನು ನೀವು ಈ ಸ್ಕೂಲಲ್ಲಿ ಬೆಳೆಸ್ತಾ ಇದ್ದೀರಿ. ಯಾಕಂತಂದರೆ ನೀವು ಎಷ್ಟೇ ಬಡವ ಇರ್ಬೋದು, ಎಷ್ಟೇ ಶ್ರೀಮಂತರು ಇರ್ಬೋದು, ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಒಂದು ಒಳ್ಳೆಯ ಎಜುಕೇಷನನ್ನು ನೀವು ಒಂದು ಮಕ್ಕಳಿಗೆ ಕೊಟ್ಟರೆ ಅವ್ರು ನಾಳೆ ಎಷ್ಟೇ ಕಡು ಬಡವರಿದ್ರೂ ಕೂಡ ಅವ್ರ ಮೇಲೆ ಏರಕ್ಕದು ಒಂದು ಶಕ್ತಿ ಆಗಿರುತ್ತೆ. ಅಂಥ ಒಂದು ಎಜುಕೇಷನನ್ನು ನೀವೆಲ್ಲರೂ ಇಲ್ಲಿ ಕೊಡ್ತಾ ಇದ್ದೀರಿ ಮಕ್ಕಳಿಗೆ ಅಂತಂದರೆ ಅದು ಈ ಮಕ್ಕಳ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಹ ನಮ್ಮ ಒಂದು ರೂರಲ್ ಭಾಗದಲ್ಲಿ, ಹಳ್ಳಿಯ ಭಾಗದಲ್ಲಿ ಒಳ್ಳೆ ಎಜುಕೇಷನ್ ಸಿಗೋದು ಬಹಳ ಕಷ್ಟ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತಹ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ನು ಕೂಡ ಬಹಳ ಕಷ್ಟ ಮುತುವರ್ಜಿಯನ್ನು ನೀವು ವಹಿಸ್ತಾ ಇದ್ದೀರಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್ ಫಾರ್ ದ ಫ್ಯೂಚರ್. ಐ ಹೋಪ್ ಡಾಕ್ಟರ್ APJ Abdul Kalam under the guidance of Shri Usman Patel sir reaches to greater heights and you all make India and Kolar and all of us from Bijapur very proud. Thank you all for giving me this